ನೋಡು, ಅನುಭವದಿಂದ ನೋಡಿದಾಗ ಅದು ದೃಶ್ಯ ಆಗಿ ಉಳಿತೈತಿ. ಆ ದೃಶ್ಯ ಒಳಗು ಹೊರಗು ಅದು ಏಕತ್ವವಾಗಿರ್ತಕ್ಕಂಥದ್ದು. ನೀನ್ ಬರೀ ಇಲ್ಲೇ ರೂಪದಾಗ ಐತಿ, ಅಲ್ಲುಂಟು ಇಲ್ಲಿಲ್ಲ ಎಂಬುದಿಲ್ಲ. ತಾನ್ ಎಲ್ಲೆಲ್ಲಿ ತುಂಬಿಹನಲ್ಲ, ತಾನಿಲ್ಲದ ಸ್ಥಳವೇ ಇಲ್ಲ. ಅದು ಇಲ್ಲದ ಸ್ಥಳವೇ ಇಲ್ಲ. ಅದು ಅಲ್ಲುಂಟು ಇಲ್ಲ ಅನ್ನೋದು ಇಲ್ಲ. ಅದು ಎಲ್ಲೆಲ್ಲಿ ತುಂಬಿಕೊಂಡಿದೆ, ಅದನ್ನ ಅನುಭವದಿಂದ ನೋಡು. ಅನುಭವದಿಂದ ನೋಡಿದಾಗ ಅದು ನಿನಗೆ ಪ್ರತೀತಿ ಆಗ್ತದಂದ್ರ ಅದು ನಿನಗೆ ಗೊತ್ತಾಗ್ತದ. ನೋಡಿ 11:20. ಭಾಸರಹಿತವು ನಿರ್ಗುಣವಾದ ಪರಬ್ರಹ್ಮ ವಸ್ತುವಿನ ಗುರುತನ್ನು ಏನಂತ ಹೇಳಬೇಕು? ಆ ಭಾಸರಹಿತವಾಗಿದ್ದದ್ದು ನೀನು ಭಾಸ ಆಗ್ತದೆ ಅಂದ್ರ ಅದು ಅಲ್ಲ. ಯಾವ್ದು ಗುಣಾದಿಗಳೊಳಗ ಅದು ನೀನು ನೋಡ್ತಾನೆ, ಕಾಣ್ತಾನೆ, ತಿಳಿತೇವೆ ಅಂದ್ರ ಅದು ಅಲ್ಲ. ಅದನ್ನ ಏನಂತ ಹೇಳೋಣ? ಭಾಸರಹಿತವಾಗಿರ್ತಕ್ಕಂಥ ನಿರ್ಗುಣ ಸ್ವರೂಪವಾಗಿರ್ತಕ್ಕಂಥದ್ದನ್ನ ಅದನ್ನ ಏನಂತ ಹೇಳಬೇಕು? ಈಗಿದ್ದರೂ ಆ ಸ್ವರೂಪವು ಹತ್ತಿರವೇ ಇರುತ್ತದೆ ಎಂದು ನಿಶ್ಚಯವಾಗಿ ತಿಳಿಯಿರಿ. ಇಲ್ಲದು ಭಾಸಕ್ಕೂ ಸಿಗಲ್ಲ, ರೂಪಕ್ಕೂ ಸಿಗಲ್ಲ, ಆ ಗುಣಕ್ಕೂ ಸಿಗಲ್ಲ ಅಂತಂದು ಅದೆಲ್ಲೇ ಬಹಳ ದೂರ ಐತಿ, ನನ್ ಬಿಟ್ಟು ಭಿನ್ನವಾಗಿ ಐತಿ, ಎಲ್ಲೋ ಅದನ್ನ ನೋಡಿ ಪಡಿಬೇಕು, ತೀರ್ಥಯಾತ್ರೆ ಮಾಡಿ ಪಡಿಬೇಕು, ರೂಪನಾಮಗಳಿಂದ ಕಂಡು ನೋಡಿ ಪಡಿಬೇಕು ಅನ್ನೋದು ಬೇಡ. ಆದ್ರೆ ಅದನ್ನೇನಂತ ತಿಳಿಬೇಕಂದ್ರ ಆ ಸ್ವರೂಪವು ಹತ್ತಿರವೇ ಇರುತ್ತದೆ ಎಂದು ನಿಶ್ಚಯವಾಗಿ ತಿಳಿ. ಅದು ದೂರ ಇಲ್ಲ, ನನ್ನೊಳಗ ಐತಿ ಅನ್ನೋದನ್ನ ನೀನ್ ತಿಳಿ. ಅದನ್ನ ದೂರ ನೋಡ್ಬೇಡ. ಆಕಾಶದಲ್ಲಿ ಎಲ್ಲವೂ ಭಾಸವಾಗಿದ್ದು ಎಲ್ಲದರಲ್ಲಿಯೂ ಆಕಾಶವಿರುವಂತೆ ಪರಮೇಶ್ವರನ ಸ್ವರೂಪವು ಒಳಗು ಹೊರಗು ಓತಾಪ್ರೇತವಾಗಿದೆ. ನೀನು ಆಕಾಶ ಭಾಸವಾಗ್ತದ. ಆ ಭಾಸವಾಗಿದ್ರು ಎಲ್ಲದರಲ್ಲಿಯೂ ಆಕಾಶವಿರುವಂತೆ. ಬಯಲು ಎಲ್ಲಿಲ್ಲ, ಆ ಖಾಲಿ ಜಾಗ, ಎಂಟಿ ಪ್ರದೇಶ ಎಲ್ಲಿಲ್ಲ. ನಮ್ಮ ಶರೀರದ ಒಳಗೂ ಐತಿ, ಹೊರಗೂ ಐತಿ. ಏನ್ ಈ ಬ್ರಹ್ಮಾಂಡಗಳು ಏನು ಸೂರ್ಯನನ್ನ ಸುತ್ತದ ಅಂತೇಳಿ ನಾವು ವಿಜ್ಞಾನಿಗಳ ಮುಖಾಂತರ, ಮಹಾತ್ಮರ ಮುಖಾಂತರ ತಿಳಿದವಲ್ಲ, ಅವೆಲ್ಲವೂ ಸುತ್ತುವಂತ ಅಂತ ಅಖಂಡ ಬಯಲೈತದು. ಮತ್ ನಮ್ ಶರೀರದೊಳಗು ಬಯಲು ಇರೋದ್ರಿಂದ ಇವೆಲ್ಲವೂ ಶಬ್ದಗಳು ಹೊರಗೆ ಬರ್ತಾವು. ಜೀರ್ಣ ಕ್ರಿಯೆ ನಡೀತೈತಿ. ಈ ಶಿವಪಜ್ಜರ್ ಸೂರ್ಯನಾಡಿ ಚಂದ್ರನಾಡಿ ಅಂತೆಲ್ಲ ಹೇಳಿದ್ರಲ್ಲ, ಆ ಬಯಲೊಳಗೆ ಅದ್ರೊಳಗೂ ಕೂಡ ಬಯಲೈತಿ. ಅದ್ರೊಳಗೆ ಇವೆಲ್ಲ ಕಾರ್ಯಕಲಾಪಗಳೆಲ್ಲವೂ ಕೂಡ ನಡೀತಾವು. ಅದನ್ನ ನೀನು ಆ ಕಡೆ ಐತಿ ಈ ಕಡೆ ಐತಿ ಅಂತ ತಿಳಿಬೇಡ. ಅದು ಎಲ್ಲಾ ಕಡೆಗೂ ಓತೋ ಪ್ರೇತವಾಗಿದೆ. ಅಂದ್ರ ಒಂದ್ ಸ್ವಲ್ಪನೂ ಜಾಗ ಬಿಡದಂಗ. ಓತೋ ಪ್ರೋತ ಓತೋ ಪ್ರೋತವಾಗಿ ಶಬ್ದ ಓತೋ ಪ್ರೋತವಾಗಿ. ಅಲ್ಲೇ ಓತೋ ಪ್ರೇತ ಐತನ್ರಿ. ಶಬ್ದ ಓತೋ ಪ್ರೇತ ಐತನ್ರಿ ಇದ್ರ ಗ್ರಂಥದೊಳಗ? ಇಲ್ರಪ್ಪ. ಓತೋ ಪ್ರೋತವಾಗಿ ಅಣಸೂತವಾಗಿ ಅಂದ್ರೂ ಬರ್ತೈತಿ. ಓತೋ ಪ್ರೋತವಾಗಿ ಅಣಬೇಕು. ಓತೋ ಪ್ರೋತವಾಗಿ ಅಣಸೂತವಾಗಿ ಏಕಾಕಾರವಾಗಿ ಎಲ್ಲ ಶಬ್ದ ಒಂದ ನೋಡ್ರಿ. ಆಯ್ತು. ಅದು ಆ ಪರಮೇಶ್ವರನ ಸ್ವರೂಪವು ಒಳಗು ಹೊರಗು ಓತಾಪ್ರೋತವಾಗಿ ಆ ನಿರ್ಗುಣ ಬ್ರಹ್ಮವು ನೀರಿನಲ್ಲಿ ಇರುವುದಾದರೂ ತೊಯ್ಯುವುದಿಲ್ಲ, ಮಣ್ಣಿನಲ್ಲಿ ಇರುವುದಾದರೂ ಸವೆಯುವುದಿಲ್ಲ, ಬೆಂಕಿಯಲ್ಲಿ ಇರುತ್ತದಾದರೂ ಕುದಿಯುವುದಿಲ್ಲ, ಅದು ರಾಡಿಯಲ್ಲಿ ಇರುತ್ತಿದ್ದರೂ ಮುಳುಗುವುದಿಲ್ಲ. ಅದು ಹೆಂಗೈತ್ರಪ್ಪ ಅಂದ್ರ ಎಲ್ಲದ್ರೊಳಗ ತುಂಬ್ಕೊಂಡ್ ಏಕಾಕಾರವಾಗಿ ಐತಿ. ನೀರಿನೊಳಗ ಐತಿ ಆದ್ರ ತೊಯ್ಯೋದಿಲ್ಲ, ಮಣ್ಣಿನೊಳಗ ಐತಿ ಆದ್ರ ಅದು ಸವಿಯೋದಿಲ್ಲ, ಬೆಂಕಿಯೊಳಗೂ ಕೂಡ ಇರ್ತದ ಆದ್ರ ಕುದಿಯುವುದಿಲ್ಲ. ಅದು ರಾಡಿಯಲ್ಲಿ ಇರುತ್ತಿದ್ದರೂ ಮುಳುಗುವುದಿಲ್ಲ, ಗಾಳಿಯಲ್ಲಿ ಇದ್ದರೂ ಆರುವುದಿಲ್ಲ, ಮತ್ತು ಬಂಗಾರದಲ್ಲಿದ್ದರೂ ಬಂಗಾರದಂತೆ ನಾಮರೂಪ ಹೊಂದುವುದಿಲ್ಲ. ಅದು ಎಲ್ಲದರೊಳಗ ಐತಿ.
ಎಲ್ಲದ್ರೊಳಗಿದ್ರು ಕೂಡ ಆದ್ರೆ ಯಾವುದೇ ನಾಮರೂಪವನ್ನು ಹೊಂದೋದಿಲ್ಲ. ಬಂಗಾರ ಅಂದ್ರ ಅದು ರೂಪನಾಮ ಕೂಡಿದ್ರು ಕೂಡ ಅದ್ರೊಳಗ ಐತಿ, ಅದ್ರೊಳಗಿದ್ರು ಕೂಡ ಅದು ಅದನ್ನು ಆ ಬಂಗಾರದಲ್ಲಿದ್ದರೂ ಬಂಗಾರದಂತೆ ನಾಮರೂಪ ಹೊಂದುವುದಿಲ್ಲ. ಯಾವುದೇ ನಾಮರೂಪಕ್ಕ ಅದು ಒಳಪಡುವುದಿಲ್ಲ. ಹೀಗೆ ಸ್ವರೂಪವು ಸರ್ವದ ನಿಬಿಡವಾಗಿದೆ. ಆ ಸ್ವರೂಪ ಹೆಂಗೈತಂದ್ರ ಎಲ್ಲದರಲ್ಲೂ ತುಂಬ್ಕೊಂಡ್ ಒಂದ್ ಸ್ವಲ್ಪನೂ ಜಾಗ ಬಿಡದೆ, ಒಂದು ಅಣುವಿನಷ್ಟು ಕೂಡ ಜಾಗ ಬಿಡದೆ ಅದು ಎಲ್ಲಾ ಕಡೆಗೂ ನಿಬಿಡವಾಗಿದೆ ಅಂದ್ರೆ ತುಂಬ್ಕೊಂಡಿದೆ, ಆವರಿಸಿಕೊಂಡಿದೆ. ಬುದ್ಧಿಯಿಂದ ಮಾತ್ರ ಅದರ ಗ್ರಹಣವಾಗುವುದಿಲ್ಲ. ಬುದ್ಧಿ ಗ್ರಹವಲ್ಲದಿದ್ದರೂ ಸರಿ, ಎಲ್ಲರ ಆತ್ಮರೂಪತೆಯಿಂದ ಅಪರೋಕ್ಷವಿರುತ್ತದೆ. ನೀನಿದ್ನೇನೋ ಬುದ್ಧಿವಂತಿಕೆಯಿಂದ ನೋಡ್ತಿ ಅಂದ್ರೆ ಅದು ಕಾಣೋದಿಲ್ಲ, ಅದು ನಿನಗ್ ಗೋಚರಿಸೋದಿಲ್ಲ. ಯಾಕಂದ್ರ ಅವೆಲ್ಲವನ್ನ ಮೀರ್ ನಿಂತಿದ್ದು. ನೀನ್ ಬುದ್ಧಿವಂತಿಕೆಯಿಂದ ಅದನ್ನ ನೋಡ್ತಿ ಅಂದ್ರೆ ದ್ವೈತ ಭಾವ ಆಗ್ತದ, ಅದು ಬುದ್ಧಿಗೂ ಗ್ರಹಣವಾಗುವುದಿಲ್ಲ. ಆ ಬುದ್ಧಿಗೆ ಗ್ರಹವಲ್ಲದಿದ್ದರೂ ಸರಿ, ಆದರೆ ಎಲ್ಲರ ಆತ್ಮರೂಪತೆಯಿಂದ ಅಪರೋಕ್ಷವಿರುತ್ತದೆ. ಅದು ನಿನಗ್ ಬುದ್ಧಿ ಗೊತ್ತಾಗಿಲ್ಲ ಅಂತಂದ್ರೆ ನೀನ್ ಇಲ್ಲ ಅನ್ನಕ್ ಹೋಗ್ಬೇಡ. ಅದು ಎಲ್ಲದರೊಳಗೂ ಕೂಡ ಆತ್ಮರೂಪತೆಯಿಂದ ಅಪರೋಕ್ಷವಾಗಿರ್ತದ. ನೀನ್ ಹಿಂಗ್ ಪರೋಕ್ಷವಾಗಿ ನೋಡ್ತಾನೆ ಕಾಣ್ತಾನೆ ಅನ್ನೋದಲ್ಲ, ಅದೆಲ್ಲದಕ್ಕೂ ಆ ಕಡೆಗೆ ಇರ್ತಕ್ಕಂಥದ್ದು ಆ ಬಯಲು ಸ್ವರೂಪ ಅದು ಐದೇ. ಅದು ಭೇದರಹಿತ ವಸ್ತುವಿನಲ್ಲಿಯೂ ಭೇದ ಬುದ್ಧಿಯನ್ನು ಬೆಳೆಸುವಂತದ್ದು ಈ ಅಹಂಕಾರವೇ ಸೈ. ಅದು ಭೇದರಹಿತವಾಗಿರ್ತಕ್ಕಂಥ ವಸ್ತು, ಅದು ಅಖಂಡವಾಗಿರ್ತಕ್ಕಂಥ ವಸ್ತು. ಅಂತ ಭೇದರಹಿತ ವಸ್ತುವಿನಲ್ಲೂ ಈ ನಾವು ಭೇದ ಬುದ್ಧಿಯನ್ನ ಹುಡುಕ್ತವೆ. ಅದು ಹಂಗೈತಿ, ಪರಬ್ರಹ್ಮ ನೀನ್ ಹೇಳ್ದಂಗಿಲ್ಲ, ಆ ಪರಬ್ರಹ್ಮ ಹಿಂಗೈತಿ, ನೀನ್ ರೂಪನಾಮದೊಳಗಿಲ್ಲ ಅಂತ ಹೇಳ್ತಿಯಲ್ಲ, ಅದು ರೂಪನಾಮದೊಳಗೈತಿ, ಅದ್ರಾಗೈತಿ ಇದ್ರಾಗೈತಿ ಅಂತ ನೀನೇನು ಕಂಡ ಮಾಡಿ ಭಾಗ ಮಾಡಿ ನೋಡಕ್ ಹೋಗಿಯಲ್ಲ, ಅದು ನಿನ್ನ ಅಹಂಕಾರವೇ ಸೈ. ಅಹಂಕಾರ ದೃಷ್ಟಿಯಿಂದ ನೀನು ನಿನ್ನ ಮನಕ್ಕ, ನಿನ್ನ ಬುದ್ಧಿಗೆ, ನಿನ್ನ ತಿಳುವಳಿಕೆಗೆ ಬಂದಂಗ ನೀನ್ ಹೇಳಿದ್ರು ಕೂಡ ಅದು ನೀನು ಅನ್ಕಂದಂಗಿಲ್ಲ. ಆ ಭೇದ ಬುದ್ಧಿಯನ್ನು ಬೆಳೆಸುವಂತಹದ್ದು ಈ ಅಹಂಕಾರವೇ ಸೈ. ಈಗ ಅಹಂಕಾರದ ವಿಷಯವಾಗಿ ಸ್ವಲ್ಪ ಸೂಕ್ಷ್ಮ ವಿಚಾರವನ್ನು ಹೇಳಿವೆವು. ಅದರ ನಿರೂಪಣೆಯನ್ನು ಏಕಾಗ್ರರಾಗಿ ಕೇಳಿರಿ. ಅಹಂಕಾರವು ಸ್ವರೂಪದೆಡೆಗೆ ಹೋಗಿ ಅನುಭವವನ್ನು ಹೊಂದಲೆತ್ನಿಸುವುದು ಮತ್ತು ಅನುಭವದ ಶಬ್ದಗಳನ್ನಾದರೂ ಆಡಿ ತೋರಿಸುವುದು. ಇದು ಅಹಂಕಾರ, ಸೂಕ್ಷ್ಮ ಅಹಂಕಾರ ಏನ್ ಮಾಡ್ತದಂದ್ರ ಆ ಸ್ವರೂಪದ ಕಡೆಗೆ ಹೋಗ್ತದ. ಆ ಸ್ವರೂಪ ಹಂಗೈತಿ ಹಿಂಗೈತಿ ಅಂತ ಗ್ರಂಥದ ಮುಖಾಂತರ ಆಗ್ಲಿ, ಅಥವಾ ಮಹಾತ್ಮರ ನುಡಿಗಳ ಮೂಲಕವಾಗ್ಲಿ, ಅಥವಾ ತನ್ನ ಮತಿ ತನ್ನ ಬುದ್ಧಿ ಶಕ್ತಿಗೆ ಅನುಸಾರವಾಗಿ ಅದನ್ನ ಅನುಭವ ನೋಡಕ್ ಹೋಗ್ತತಿ. ಮತ್ತ ಅದೇ ತನ್ನ ಅನುಭವದ ಶಬ್ದಗಳನ್ನ ಅದ ಆಡಿ ತೋರಿಸ್ತತಿ. ಹಾಗೆ ಈಗೋ ನಾನೇ ಬ್ರಹ್ಮನಿದ್ದೇನೆಂದು ಅನ್ನುವುದಲ್ಲ, ಅದೇ ಅಹಂಕಾರವು ಇಲ್ಲಿ ಏನ್ ಹೇಳ್ತಲ್ಲ, ಈ ಅದನ್ನು ಅಪರೋಕ್ಷ ಜ್ಞಾನ ನಮಗೆ ಅನುಭವವಾಗಿದೆ. ಕೇವಲ ಮಾತಿನಿಂದಾಗಲಿ, ಗ್ರಂಥಗಳಿಂದಾಗಲಿ, ಈ ವಿದ್ಯೆಯಿಂದಾಗಲಿ ನಾವೇನಾರ ತಿಳಿದು ಇದು ಹಂಗೈತಿ ಹಿಂಗೈತಿ ಅಂತ ನಾವೇನಾರ ಹೇಳ್ತೀವಂದ್ರ ಆ ಶಬ್ದಗಳನ್ನಾದ್ರ ಆಡಿ ತೋರಿಸುವುದು, ಅಥವಾ ಇಲ್ಲ ಅದು ಹಾಗೆ ಇರೋದು, ಇದು ಹೀಗೆ ಇರೋದು, ನಾನೇ ಬ್ರಹ್ಮನಿದ್ದೇನೆ ಅನ್ನೋದೆಲ್ಲ ಅದು ಅಹಂಕಾರವೈತಿ. ಈ ಅನ್ನುವಿಕೆಯು ಮೊದಲಿಂದಲೂ ಅದು ನಿರಾಕಾರದಿಂದ ಬೇರೆಯಾಯಿತೆಂದು ಸಿದ್ಧವಾಗುತ್ತದೆ. ನೀನೇನು ಅನ್ನಕ್ ಬರ್ತೀಯಲ್ಲ, ನೀನ್ ಹೇಳಕ್ ಬರ್ತೀಯಲ್ಲ, ಅದನ್ನ ಎದುರಿಟ್ಟು ನೀನು ವರ್ಣನೆ ಮಾಡಕ್ ಬರ್ತೀಯಲ್ಲ, ಅದು ಆ ರೀತಿ ಆಗೋದಿಲ್ಲ. ಈ ಅನ್ನುವಿಕೆಯಿಂದಲೇ ಅದು ನಿರಾಕಾರದಿಂದ ಬೇರೆ ಆಯ್ತೆಂದು ಸಿದ್ಧವಾಗ್ತದೆ. ನೀನ್ ಹೇಳ್ತಿ ಶಬ್ದಗಳ ಮುಖಾಂತರ ಹೇಳಕ್ ಬರ್ತಿ ಅಂದ್ರ ಅದು ಶಬ್ದಕ್ಕೆ ಅತೀತವಾಗಿರ್ತಕ್ಕಂಥದ್ದು. ನೀನ್ ಶಬ್ದದೊಳಗೆ ಏನಾರ ಹೇಳಕ್ ಬರ್ತಿ ಅಂದ್ರ ಅದು ನೀನ್ ಹೇಳೋದಕ್ಕಿಂತ ಅದು ಬೇರೆನೇ ಇರ್ತದೆ ಎಂದು ಸಿದ್ಧವಾಗುತ್ತದೆ. ಅತಿ ಸೂಕ್ಷ್ಮವಾಗಿ ನೋಡಿದರೆ ನಾನೇ ಸ್ವಯಂ ಬ್ರಹ್ಮನಿರುತ್ತೇನೆಂದು ಅನ್ನುವುದು ಅಹಂಕಾರದ ಭ್ರಮೆ ಇರುವುದೆಂದು ಗೊತ್ತಾಗುವುದು.
ನೀನು ಆ ವಿಚಾರ ನಾನೇ ಸ್ವಯಂ ಬ್ರಹ್ಮನಿರುತ್ತೇನೆಂದು ಅನ್ನುವುದು ಈ ಅಹಂಕಾರದ ಭ್ರಮೆ ಇರುವುದೆಂದು ಗೊತ್ತಾಗುವುದು. ಏನಾದರೂ ಉದ್ದೇಶ ಅಥವಾ ಅನ್ನುವಿಕೆಯ ಕಲ್ಪನೆಯ ಕಾರ್ಯವಾಗಿದ್ದು ಬ್ರಹ್ಮ ವಸ್ತುವು ಮೂಲತಃ ಕಲ್ಪನೆಯಿಂದಲೇ ವಿರಹಿತವಿರುತ್ತದೆ. ಅದಕ್ಕಾಗಿ ಅನಂತನ ಹಂತ ಹತ್ತುವುದು. ನೀನ್ ಏನಾರ ಹೇಳ್ತಿ ಮಾಡ್ತಿ ನಾನು ಬ್ರಹ್ಮದನಿ ಅಂತ ನೀನ್ ಹೇಳ್ತಿ ಅಂದ್ರ ಅದು ನಿನ್ನ ಕಲ್ಪನೆಯೊಳಗ ಬರ್ತದ. ನೀನ್ ನೋಡಿ ಈ ಹೊರಗಿನ ಜೀವ ಜಗತ್ತು ಅಂತ ಏನ ನೋಡಿ ನೀನ್ ಹೇಳ್ತದಿ ನಾನು ಬ್ರಹ್ಮನದನಿ ಅಂತ. ಹಂಗಾರ ನಾನು ಬ್ರಹ್ಮನದನಿ ಅಂತ ಹೇಳ್ತಿ ಅಂದ್ರ ಹಂಗಾರ ಇಲ್ಲಿ ಉಳಿದದ್ದೆಲ್ಲ ಇನ್ನು ಬೇರೆ ಎಲ್ಲ ಐತಿ ಅನ್ನಂಗ ಆಗ್ತದ. ಸರ್ವ ಬ್ರಹ್ಮ ಸ್ವರೂಪ ಅಂದ್ರ ಅದು ಎಲ್ಲವನ್ನು ಒಳಗೊಂಡಂಗ ಆಗ್ತದ. ನಾನು ಬ್ರಹ್ಮ ಸ್ವರೂಪ ಇದ್ದೇನೆ ಅಂತ ಹೇಳ್ತಿ ಅಂದ್ರ ಅದು ನಿನ್ನ ಕಲ್ಪನೆ ಒಳಗಾಗ್ತದ. ಯಾಕ ಕಲ್ಪನೆ ಒಳಗಾಗ್ತದ? ಸತ್ಯ ಐತಲ್ರಿ, ನಾವಿರೋದ ಆತ್ಮ ಸ್ವರೂಪ. ಎಲ್ಲ ವೇದಗಳ 4 ವಾಕ್ಯಗಳು ಇದನ್ನ ಹೇಳಿದವು. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹೇಳಿದವು, ಪ್ರಜ್ಞಾನನಂ ಬ್ರಹ್ಮ ಅಂತ ಹೇಳಿದವು, ಮತ್ ತತ್ವಮಸಿ ಅಂತ ಹೇಳಿದವಲ್ಲ ಅಂತ ನೀನ್ ಹೇಳ್ತಿ ಅಂದ್ರ ಇಲ್ಲಿ ಇದ್ರ ಕಲ್ಪನೆಯಿಂದ ಇರ್ತದೆ ಅಂತ ಹೇಳ್ತದ. ಹೆಂಗ ಅಂತ ರಮಣ ಮಹರ್ಷಿಗಳು ಅಂತ ನೋಡಿ ಹೇಳ್ತಾರ. ನೀನು ಇರದೇ ಆ ವಸ್ತು. ಈಗ ನಾವು ಮನುಷ್ಯರಾಗಿ ಹುಟ್ಟಿದೇವಿ, ನಾವ್ ಮನುಷ್ಯರದವಿ. ನಾನು ಮನುಷ್ಯ ಅದನ್ರಿ, ನಾನ್ ಚಂದ್ರ ಆಲೆಕಲ್ಲ ನಾನು ಮನುಷ್ಯನದನ್ರಿ ಅಂದ್ರ ನಿಮ್ಗೆ ಏನ್ ಅನಸ್ತದ? ನಿಮ್ಗೆ ಬುದ್ಧಿ ಭ್ರಮಣ ಆಗೇತನ, ಯಾಕ ಹಿಂಗ ಅಂತನ ಅನಸ್ತದ. ಅಂದ್ರ ಅರ್ಥಾತ್ ಮೂಲ ನೀನ್ ಇರುವುದೇ ಬ್ರಹ್ಮ ಸ್ವರೂಪ. ನಾವ್ ಹುಟ್ಟಿರದೇ ಮಾನವರು, ಮತ್ ನಾನ್ ಮಾನವರದನ್ರಿ, ನಾನ್ ಮಾನವನದನ್ರಿ, ನಾನ್ ಹೆಣ್ಣಾಗೆ ಹುಟ್ಟಿ ನಾನ್ ಹೆಣ್ಣದನ್ರಿ ನಾನ್ ಗಂಡಾಗಿ ಹುಟ್ಟಿ ನಾನ್ ಗಂಡದನ್ರಿ ಅಂತ ಹೇಳಿದಂಗ ಆಗ್ತದ. ನೀನ್ ಇರುವುದೇ ಅದು. ಅದನ್ನ ತಿಳಿದು ಸುಮ್ಮನಿರಲು ನೀನು ಮುಕ್ತನವುದು. ನೀನ್ ಆ ಸ್ವರೂಪದಿ, ಅದು ಕಂಡಿಲ್ಲ, ನೀನ್ ಅಖಂಡವಾಗದಿ. ಹಿಂದಿನ ವಿಚಾರದೊಳಗ್ ನೋಡ್ರಿ, ಇದ್ರಾಗಿಂದ ಹೇಳಿದ್ರು ನೀನ್ ರೂಪನಾಮದಿಂದ ನೀನ್ ಏನಾರ ಐಡೆಂಟಿಫೈ ಮಾಡ್ಕೊಳಕ್ ಬರ್ತಿ, ಗುರ್ಸ್ಕೊಳಕ್ ಬರ್ತಿ, ಹೇಳಕ್ ಬರ್ತಿ ಅಂದ್ರ ಅದ ಅಂತಟಗೆ ನೋಡ್ರಿ, ನಾವಿರುದ ಮಾನವರದಿದೆ. ಸ್ವಲ್ಪ ಲಕ್ಷ ವಹಿಸ್ರಿ. ಉದಾಹರಣೆ ಕೊಟ್ಟನಪ್ಪ ಜನ ಹುಟ್ಟಿ ಬಂದಿವೆ. ಹುಟ್ಟೇನ ಅನ್ನೋದ ತಪ್ಪೈತಲ್ಲ. ಶರೀರ ತೋರಿಕೆ ನಾನೆಲ್ಲಿ ಹುಟ್ಟಿನಿ. ನೋಡ್ರಿ ಎಷ್ಟು ಸೂಕ್ಷ್ಮತೆ ಐತಿ. ಇರುದು ಒಂದು ಬ್ರಹ್ಮ ಅಖಂಡ ಅಂತ ಹೇಳಿದ್ರಿ. ಸರಿ, ತಿಳಿಸಾಕ್ ಹೇಳಿದ್ರಿ, ತಿಳಿಬೇಕಂಗ. ಹೆಣ್ಣೊಂದು ಗಂಡೊಂದು. ಹೆಣ್ಣು ಗಂಡು ಎಲ್ಲಿ ತಂದ್ರಿ? ಮಾನವರು ಎಲ್ಲಿ ತಂದ್ರಿ? ಮಾನವರಿಗೆ ಜೈವಾಗ್ಲಿ ಯಾರಿಗೆ ಮಾನವರಿಗೆ ಜೈವಾಗ್ಲಿ ಅಂದವ್ರಿಗೆ ಈ ಸ್ವರೂಪ ಜ್ಞಾನ ಐತೆ? ಯಾರಿಗೆ ಜೈವಾಗ್ಲಿ? ಮಾನವರಿಗೆ ಜೈವಾಗ್ಲಿ ಅಲ್ಲ. ಮಾನವ್ರಂತ ಕಾಣಕತ್ತಿರಲ್ಲ. ಇನ್ನ ತತ್ವ ಏಕಂ ಏವಂ ಅಂತ ಹೇಳುವಾಗ ಈ ಮಾನವರು ಎಲ್ಲಿ ಬಂದ್ರು? ನೋಡ್ರಿ ಸೂಕ್ಷ್ಮೈತಿ, ಎತ್ತರ ಮಟ್ಟ. ಸ್ವಲ್ಪ ಹಂಗಟ್ ಹಿಂಗ 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 ಚೆಕ್ ಹಿಂಗ ಸ್ವಲ್ಪ ಬಿಡಿಸ್ಕೊಂತವ. ಅದ್ರ ಹೊಳಪಕ್ಕತಿ. ಹಿಂಗ ಸ್ವಲ್ಪ ತೆಗದಿನ್ರಿಪ್ಪ, ಅದಕ್ಕೆ ಶುರು ಮಾಡ್ರಿ. ಹೆಣ್ಣು ಇದನ್ನ ವಿಚಾರದ ಇದನ್ನು ಹೆಣ್ಣು ಗಂಡು ಅಂತ ಎಲ್ಲಿ ಬಂತು ಅಂತ ವಿಚಾರ ಪ್ರಶ್ನೆ ಬಂದಿಲ್ಲ. ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗು ಗರ್ಭದಿಂದ ಹೊರಗೆ ಬಂದು ತಾಯಿ ಮಗು ಬೇರಾದಾಗ ಆ ತಾಯಿ ತೆಗೆದುಕೊಂಡಿರ್ತಕ್ಕಂಥ ಆಕ್ಸಿಜನ್ ಆಮ್ಲಜನಕ ಆ ಮಗುವಿನ ಗರ್ಭದಲ್ಲಿ ಇದ್ದು ಅದು ಮೊದಲು ಹೊರಗೆ ಬರ್ತೈತಿ. ಅದಕ್ಕ ಪುರುಷ ಅಂದ್ರು. ಹೊರಗೆ ಯಾವಾಗ ಅದು ಬಂತೋ ಈ ಪ್ರಕೃತಿ ಅಂತಕ್ಕಂಥದ್ದು ಒಳಗೆ ಹೋಯ್ತು.
ಪ್ರಕೃತಿ ಪುರುಷರ ವ್ಯವಹಾರ ಸೋಹಂ. ಆ ಸೋಹಂ ಕನ್ನಡ ಅರ್ಥ ಏನಂದ್ರೆ ಆ ಪರಿಪೂರ್ಣ ಬ್ರಹ್ಮವಸ್ತು ನಾನೇ ಇದ್ದೇನೆ ಅಂತ ಹೇಳ್ತೈತಿ. ವಿದ್ಯೆ ಅವಿದ್ಯೆಗಳು ಹೇಗೋ ಪ್ರಕೃತಿ ಪುರುಷನು ಹಂಗೆ ಕಲ್ಪನಾ, ಎಲ್ಲವೂ ಕಲ್ಪನವೇ ಜಗತ್ತು. ಆದ್ರೂ ಏಕ ಒಂದೇ ಇರ್ತಕ್ಕಂಥದ್ದು ಅಖಂಡ ಪರಿಪೂರ್ಣ ಬ್ರಹ್ಮವಸ್ತು. ನಾನು ಅನ್ಬೇಕಾದ್ರೆ ಜೀವ ಭಾವದಾಗಲ್ಲ. ಜೀವ ಭಾವದಾಗ ಹಿಡಿದು ಮಾತಾಡಿದ್ರೆ ನಾನು ಅಂದ್ರೆ ಮತ್ತು ಹೊರಗಾಕತ್ತದು. ನೀ ಜೀವ ಅಂತ ತಿಳ್ಕೊಂಬಿಟ್ಟಿಯಲ್ಲ ಅಜ್ಞಾನದಿಂದ. ನೀ ಜೀವನಲ್ಲೋ. ನಾ ಜೀವ ಅಂತ ಕುಂತಾಗ ಅಹಂಕಾರ ಬಂದು ತೊಡಗಿರ್ತದ. ಅಹಂ ನೀನು ಕಾರ ಹಾಕಿ ಕುಂತೀಯ ಅಜ್ಞಾನದಿಂದ. ಅದಕ್ಕ ಈ ಜೀವ, ಈ ದೇಹ, ಈ ಅಂತಃಕರಣ, ಈ ಭಾವ, ಈ ಮೂರದು ಒಂದು ಮೂರಕ್ಕೂ ಈ ನಾಲ್ಕಕ್ಕೂ ಅತೀತವಾಗಿರ್ತಕ್ಕಂಥ, ಸರ್ವಕ್ಕೂ ಪ್ರಕಾಶಮಾನ ಅಂದ್ರೆ ಬೆಳಗತಕ್ಕಂಥ, ಅದರ ಸನ್ನಿಧಾನದಲ್ಲಿ ಬೆಳಗತಕ್ಕಂಥದ್ದು ಇರುವುದರಿಂದ ಗಂಡು ಅನ್ನೋದು ಇಲ್ಲ, ಹೆಣ್ಣು ಅನ್ನೋದು ಇಲ್ಲ. ಆದ್ರೆ ನಮಗೆ ಗಂಡು ಹೆಣ್ಣು ಬೇಗ ಹೋಗೇ ಇಲ್ಲ. ನಮಗೆ ದೇಹಾತ್ಮ ಬುದ್ಧಿಯಲ್ಲಿ ಕುತ್ಕೊಂಡು ಜೀವನ ಆಗಿ ನಾನ್ ನೋಡ್ತೀನಿ, ನಾ ಕೇಳ್ತೀನಿ, ಕಣ್ಣಿಗೆ ಕಣ್ಣು, ಈ ಚರ್ಮ ಚಕ್ಷುಗಳ ಕಣ್ಣು ಕಾಣ್ತಾವು. ಇವುಗಳನ್ನು ಮುಚ್ಚಿದಾಗ ಜ್ಞಾನದ ಕಣ್ಣು ಓಪನ್ ಆಗತ್ತೆ ಅಂತ ಗುರುಗಳು ಹೇಳಿದ್ರು. ಆ ಜ್ಞಾನದ ಕಣ್ಣಿಗೆ ಕಣ್ಣು ನೀನು. ಆ ಜ್ಞಾನದ ಕಣ್ಣು ಕಣ್ಣಿಗೆ ಕಾಣಾಗಲ್ಲ, ಅದಕ್ಕೆ ಕಣ್ಣು ಅಂದ್ರೆ ಬ್ರಹ್ಮವಸ್ತು, ಮೂಲ ಪರಿಪೂರ್ಣ ಬ್ರಹ್ಮವಸ್ತು ನಾನೇ ಇದ್ದೆ. ಅಲ್ಲಿ ನಾನು ಅನ್ಬೇಕು. ಅದಕ್ಕ ಅಂದ್ರೆ ಆ ಮೂಲ ವಸ್ತುನೇ ನಾನು, ಅದೇ ನಾನು, ಇದೇ ಭಾವ ಅಲ್ಲ. ಮುಂದುವರ ಏನಾದ್ರು ಏನಿಲ್ರಪ್ಪಾಜಿ, ಶರಣಾರ್ಥಿರಪ್ಪಾಜಿ. ಇದು ನಾನು ಹೇಳಿದ ಉದಾಹರಣೆ ಒಂದು ರಮಣ ಮಹರ್ಷಿ ಗ್ರಂಥದಾಗ ಅದ್ರಾಗ ಓದಿದ್ದೀರಪ್ಪಾಜಿ. ನೀನ್ ಮೂಲ ಇರೋನ ನೀನ್ ಅವನದಿ. ಸಗುಣದೊಳಗ ಜೀವ ಅಜ್ಞಾನದಾಗ ಇರುವುದರಿಂದ ಎಲ್ಲ ತೊಡಕಗಳು ಇರುವುದ, ಇವು ಬಿಡಿಸ್ಕೊಬೇಕಾಗತ್ತೆ ಅಷ್ಟ. ಇಲ್ಲೇ ಹ್ಞೂನ್ರಪ್ಪಾಜಿ, ಹ್ಞೂನ್ರಿ. ತಪ್ಪೇನಲ್ಲ, ನೀವು ಓದಿದ್ ತಪ್ಪಲ್ಲ, ನೀವು ಹೇಳಿದ್ದು ತಪ್ಪಲ್ಲ. ಬಿಡಿಸ್ಕೊಳ್ಳೋ ಸಲುವಾಗಿದ್ದು ಆ ಸದ್ಗುರುನಾಥ ತಿಳಿಸ್ತಾ ಇದ್ದಾನೆ ಅಷ್ಟೇ. ಆ ಜೀವ ಭಾವದಿಂದ ನಾನು ಅಂತಷ್ಟೇ. ತಿಳಿಯಲ್ಲ ಮತ್ತೇನಿಲ್ಲ. ಆಯ್ತ್ರಪ್ಪಾಜಿ, ಸಮಯ ಆಯ್ತು. ಮತ್ತೆ ನಾಳೆ ನೋಡೋಣ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿರಪ್ಪಾಜಿ.